ಆನೇಕಲ್ ತಾಲೂಕಿನ ಇಡ್ಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೂಡಹಳ್ಳಿ ಗ್ರಾಮದಲ್ಲಿ ಯುವ ಸೇವಾ ಆಪ್ ಸಂಸ್ಥೆಯ ವತಿಯಿಂದ ನಿರುದ್ಯೋಗ ನಿರ್ಮೂಲನ ದಂಡಯಾತ್ರೆಯನ್ನ ಶನಿವಾರ ಉದ್ಘಾಟಿಸಲಾಯಿತು. ಸಂಸ್ಥೆಯ ಶ್ರೀನಿವಾಸ್ ದಾಸಪ್ಪ ಮಾತನಾಡಿ, ಯುವ ಸೇವಾ ಆಪ್ ಶುಲ್ಕ ರಹಿತವಾಗಿ ಯುವಕರ ಕೌಶಲ್ಯಗಳಿಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಕಲ್ಪಿಸಿದೆ. ತರಕಾರಿ ವ್ಯಾಪಾರಿಗಳು, ಟ್ರೈಲರ್, ಡ್ರೈ ಕ್ಲೀನರ್, ಪೇಂಟರ್, ವೆಲ್ಡರ್, ಪಂಚರ್ ಹಾಕುವವರು, ಆನ್ಲೈನ್ ಶಿಕ್ಷಕರು, ಜೆಸಿಬಿ ಡ್ರೈವರ್, ಬೇಬಿ ಟೇಕ್ ಕೇರಿಂಗ್, ವೃದ್ಧರನ್ನ ನೋಡಿಕೊಳ್ಳುವವರು ಸೇರಿದಂತೆ 300ಕ್ಕೂ ಹೆಚ್ಚು ವಿವಿಧ ವೃತ್ತಿಗಳಿಗೆ ಯುವ ಸೇವಾ ಆಪ್ನಲ್ಲಿ ಉಚಿತವಾಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ ನೀಡಲಾಗಿದೆ. ಶಿಕ್ಷಣ, ಆರೋಗ್ಯ, ವೃತ್ತಿಪರತೆ, ಸ್ವಚ್ಛತೆ ಸೇರಿದಂತೆ ಪ್ರತಿ ವಿಭಾಗಗಳಲ್ಲಿಯೂ ಕೌಶಲ್ಯವಿರುವವರಿಗೆ ದಾರಿ ಮಾಡಲಾಗಿದೆ. ಗ್ರಾಹಕರಿಗೆ ಅವಶ್ಯಕವಿರುವ ಸೌಲಭ್ಯಗಳನ್ನು ಕಲ್ಪಿಸುವವರಿಗೆ ಯುವ ಸೇವಾ ಆಪ್ ಉತ್ತಮ ಸೇತುವೆಯಾಗಿದೆ. ಈ ಸೌಲಭ್ಯಗಳನ್ನು ಕೌಶಲ್ಯವಿರುವ ಯುವಕರು ಬಳಸಿಕೊಂಡು ಆರ್ಥಿಕವಾಗಿ ಸಬಲರಾಗಬೇಕೆಂದರು. ಯುವ ಸೇವಾ ಆಪ್ ಕೌಶಲ್ಯ ಆಧಾರಿತ ಸ್ವಯಂ ಉದ್ಯೋಗ ಮತ್ತು ಅಸಂಘಟಿತ ಕಾರ್ಮಿಕರ ಕಲ್ಯಾಣಕ್ಕಾಗಿ ರೂಪಿಸಲಾಗಿದೆ. ಆಪ್ನಲ್ಲಿ ಯಾವುದೇ ರೀತಿಯ ಮಧ್ಯವರ್ತಿ ಶುಲ್ಕವಿಲ್ಲದೆ ಸಂಪೂರ್ಣವಾಗಿ ಉಚಿತವಾಗಿರುವ ಸೇವೆ ಪಡೆಯಲಾಗುವುದು. ಪ್ರತಿಯೊಬ್ಬರ ದಿನನಿತ್ಯದ ಜೀವನಕ್ಕೆ ಅವಶ್ಯಕವಿರುವ ಎಲ್ಲ ಸೇವೆಗಳನ್ನ ಒಂದೇ ವೇದಿಕೆಯಲ್ಲಿ ಕಲ್ಪಿಸಿಕೊಡಲಾಗಿದೆ ಎಂದರು. ನೋಡಿ, ನಾನೀಗ ಮೊದಲು ಆನೇಕಲ್ ತಾಲೂಕಲ್ಲಿ ಒಂದು ಸಾರಿ ಪಾದಯಾತ್ರೆ ಅಂತ ಮಾಡಿದ್ದೆ 2012ರಲ್ಲಿ. ಅದೊಂದು 40 ದಿನ ಪಾದಯಾತ್ರೆ ಮಾಡಿದೆ ಇಡೀ ಆನೇಕಲ್ ತಾಲೂಕಲ್ಲಿ. ಅದು ಒಂದು ದಿನಗಳು ಕಳೆದೋಯ್ತು. ಈಗ ದಂಡಯಾತ್ರೆ ಅಂತ ನಾವು ತಗೊಂಡಿದ್ದೀನಿ. ಕಾರಣ ಏನು ಅಂತೇಳಿದ್ರೆ, ಈ ಪಾದಯಾತ್ರೆಗಳಿಂದ ಪ್ರಯೋಜನ ಇಲ್ಲ, ಇನ್ನೇನಿದ್ರು ದಂಡಯಾತ್ರೆಯಿಂದನೇ ಪ್ರಯೋಜನ. ಕಾರಣ ಏನು ಅಂತೇಳಿದ್ರೆ, ಓದಿದ ಹಳೆಯ ಒಂದು ಇತಿಹಾಸದಲ್ಲಿ ನೀವು ನೋಡಿರ್ಬೋದು, ಈ ದಂಡಯಾತ್ರೆ ಅನ್ನೋ ವರ್ಡ್ ಬರೋದೆಲ್ಲಿ ಅಂತೇಳಿದ್ರೆ ಯಾವುದಾದ್ರೂ ಒಂದು ಕೆಟ್ಟ ಶಕ್ತಿಗಳ ವಿರುದ್ಧವಾಗಿ ಹೋರಾಡೋದ್ರಲ್ಲಿ. ಅಂಥದ್ರಲ್ಲಿ ಇವತ್ತು ನಿರುದ್ಯೋಗದ ವಿರುದ್ಧ ನಾವು ಹೋರಾಡೋದಕ್ಕೋಸ್ಕರ ನಾನಿವತ್ತು ಈ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ನ ನಾನು ಈ ಮೂಲಕ ನಾನು ನೋಡಿ, ಈ ಗ್ರಾಮದಲ್ಲಿ ಮೊದಲನೇದಾಗಿ ನಿರುದ್ಯೋಗ ಮುಕ್ತ ಗ್ರಾಮ ಅಂತ ಇವತ್ತು ನಾನು ಮಾಡ್ತಾಯಿದ್ದೀನಿ. ಈಗ ಈ ಗ್ರಾಮನ ನಾನಿವತ್ತು ನಿರುದ್ಯೋಗ ಮುಕ್ತ ಗ್ರಾಮ ಮಾಡ್ತೀರಿ. ಅದನ್ನು ಒಂದು ಸಕ್ಸಸ್ ಮಾಡಿದ ನಂತರ ಇದನ್ನು ಮತ್ತೆ ನಾವು ಹಂತ ಹಂತವಾಗಿ ಹೋಬಳಿ ಮತ್ತು ತಾಲೂಕು ಮತ್ತು ಜಿಲ್ಲೆ ಹಾಗೂ ರಾಜ್ಯ ಮತ್ತು ದೇಶ ಈ ರೀತಿಯಲ್ಲಿ ಇದನ್ನು ತಗೊಂಡೋಗ್ತೀರಿ. ಇದನ್ನು ತಗೊಳೋಕ್ಕೋಸ್ಕರ ಈ ಒಂದು ನಾವು ನಿರುದ್ಯೋಗ ಮುಕ್ತ ಗ್ರಾಮ ಮಾಡುವಂಥ ದೃಷ್ಟಿಯಿಂದ ಇವತ್ತು ನಾನು ಈ ಒಂದು ನಿರುದ್ಯೋಗ ನಿರ್ಮೂಲನಾ ದಂಡಯಾತ್ರೆ ಅಂತ ನಾನು ಮಾಡ್ತಾಯಿದ್ದೀನಿ. ಯಾರಿಗೆ ಉಪಯೋಗ ಆಗುತ್ತೆ, ಏನು ಉಪಯೋಗ ಇದೆ? ಯುವ ಸೇವಾ ಪ್ರೊವೈಡರ್ ಆ್ಯಪ್ನಿಂದ ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಉಪಯೋಗ ಆಗುತ್ತೆ. ಈ ದೇಶನ ಸುಭದ್ರವಾಗಿ ಕಟ್ಟೋದಕ್ಕೆ ಸಹಾಯ ಆಗುತ್ತೆ. ಈ ದೇಶನ ಆರ್ಥಿಕವಾಗಿ ಮತ್ತು ತುರ್ತು ಸಂದರ್ಭಗಳಲ್ಲಿ ಈ ದೇಶನ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಈ ಒಂದು ಆ್ಯಪ್ ಮುಖಾಂತರ ಸರ್ಕಾರದ ಒಂದು ಅಂಗಸಂಸ್ಥೆಗಳಂತೆ ಈ ಒಂದು ಆ್ಯಪ್ ಕೆಲಸ ಮಾಡುತ್ತೆ. ನೋಡಿ, ಮನುಷ್ಯ ಅಂತ ಹುಟ್ಟಿದ ಮೇಲೆ ಅವನ ಹತ್ರ ಯಾವುದಾದ್ರೂ ಒಂದು ರೀತಿಯ ಕೌಶಲ್ಯ ಅಥವಾ ಸ್ಕಿಲ್ ಇರುತ್ತೆ. ಈ ಕೌಶಲ್ಯ ಮತ್ತು ಸ್ಕಿಲ್ ಅನ್ನೋದಕ್ಕೆ ನಾವು ಇಂತಹದ್ದೇ ಅಂತ ಹೇಳೋದಕ್ಕಿಂತ ಯಾವುದನ್ನು ಬೇಕಾದರೂ ಮಾಡ್ಬೋದು. ಉದಾಹರಣೆಗೆ, ಈಗ ಮರ ಹತ್ತುವಂಥದ್ದು ಒಂದು ಸ್ಕಿಲ್ಲು, ಮರ ಕಡಿಯೋವಂಥದ್ದು ಒಂದು ಸ್ಕಿಲ್ಲು, ಲೈಟ್ ಕಂಬ ಹತ್ತೋದು ಒಂದು ಸ್ಕಿಲ್ ಇದೆ. ಅದೇ ರೀತಿಯಲ್ಲಿ ಹಾವು ಹಿಡಿಯೋದಿರ್ಬೋದು, ಕೋತಿ ಹಿಡಿಯೋದಿರ್ಬೋದು, ಮತ್ತು ಪೆಟ್ ಕೇರಿಂಗ್ ಇರ್ಬೋದು, ಮತ್ತು ವಯಸ್ಸಾದವ್ರು ನೋಡ್ಕೊಳ್ಳೋರಿರ್ಬೋದು, ಅಗ್ರಿಕಲ್ಚರ್ ಮಾಡೋದಿರ್ಬೋದು. ಪ್ರತಿಯೊಂದು ನೀವು ಯಾವುದೇ ರಂಗದಲ್ಲಿ ತೊಗೊಂಡ್ರೂ ಪ್ರತಿಯೊಂದು ಕೂಡ ಸ್ಕಿಲ್ ಆಧಾರಿತವಾಗಿರುತ್ತೆ. ಆ ಎಲ್ಲದಕ್ಕೂ ಕೂಡ ಒಂದು ಅವರ ಸ್ವಂತವಾಗಿ ಇದನ್ನು ಕಮಿಷನ್ ಇಲ್ಲದೆ ಯಾವುದೇ ಒಂದು ಬೇರೆ ಒಂದು ಆ್ಯಪ್ಗಳ ರೀತಿ ಇದರಲ್ಲಿ ಏನಾದರೂ ಕಮಿಷನ್ ಆಗಲಿ ಹಣದ ಆಮಿಷಗಳು ಇಲ್ದಿರೆ ನೇರವಾಗಿ ಗ್ರಾಹಕರು ಮತ್ತು ಸೇವಾಕರ್ತರು ನೇರವಾಗಿ ಭೇಟಿ ಮಾಡಿ ಅವರ ಹಣವನ್ನು ಅವರೇ ಸಂಪಾದನೆ ಮಾಡ್ಕೊಳ್ಳೋಂಥ ಒಂದು ವೇದಿಕೆಯನ್ನು ನಾವು ಇವತ್ತು ಕೊಟ್ಟಿದ್ದೀವಿ. ನೀವು ಕಾಡಚೂಡಳಿಗೆ ಬಂದ ಸಂದರ್ಭದಲ್ಲಿ ನೀವು ಹಲವಾರು ವಿಚಾರಗಳನ್ನು ಹೇಳಿದ್ರಿ. ಕುರಿ ಗೊಬ್ಬರ ಆಗಿರ್ಬೋದು, ಎಲ್ಲವೂ ಕೂಡ ಅಲ್ಲಿ ವೇಸ್ಟ್ ಆಗ್ತಿದೆ. ಆದರೆ ಬೆಂಗಳೂರಿನಲ್ಲಿ ಅದಕ್ಕೆ ಭಾರಿ ಡಿಮ್ಯಾಂಡ್ ಇದೆ ಅಂತ ಇದ್ರ ಬಗ್ಗೆ ನೋಡಿ, ಈಗ ಒಂದು ಚೂಡಹಳ್ಳಿ ಗ್ರಾಮ ಈ ಒಂದು ಬೆಂಗಳೂರು ನಗರದಲ್ಲಿರುವಂಥ ಗ್ರಾಮ. ಬೆಂಗಳೂರು ನಗರ ಅನ್ನೋದು ವಿಖ್ಯಾತಿ ನಗರ ಆಗಿದ್ದರೂ ಕೂಡ ಈ ಗ್ರಾಮನ ಇದುವರೆಗೂ ಕೂಡ ನಮ್ಮ ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಾಗ್ಬೋದು, ಇದನ್ನು ನೇರವಾಗಿ ಇಲ್ಲಿ ಬಂದು ನೋಡಿದಾಗಲೇ ಗೊತ್ತಾಗುತ್ತೆ. ಯಾಕಂದರೆ ಈ ಗ್ರಾಮ ಎಷ್ಟು ಹಿಂದೆ ಉಳಿದಿದೆ ಅಂತೇಳಿದ್ರೆ, ಈ ಗ್ರಾಮಕ್ಕೆ ಮನುಷ್ಯರು ಬರೋದಕ್ಕೆ ಕೂಡ ಹೆದರ್ತಾರೆ. ಯಾವುದೇ ಒಂದು ಆಟೋ ಬರೋದಿಲ್ಲ, ಒಂದು ಕಾರ್ ಬರೋದಿಲ್ಲ, ಒಂದು ಆಸ್ಪತ್ರೆ ಸೌಕರ್ಯ ಇಲ್ಲ. ಇದ್ದರೂ ಕೂಡ ಈ ಗ್ರಾಮ ಅಷ್ಟು ಕೆಟ್ಟದಾಗಿದೆ, ಅಷ್ಟು ಸೌಲಭ್ಯಗಳು ಇಲ್ಲಿಲ್ಲ. ಇವರೊಂದು 20, 30, 40 ವರ್ಷದಿಂದ ಒಂದು ರಸ್ತೆಗೋಸ್ಕರ ಪರದಾಡ್ತಾ ಇದ್ದಾರೆ. ಆದರೆ ಈ ಅರಣ್ಯ ಒಂದು ಕಾಯ್ದೆಗಳಿಂದ ಈ ಗ್ರಾಮನ ಏನಾಗಿದೆ ಅಂತೇಳಿ ಮುಚ್ಚೋಗ್ಬಿಟ್ಟಿದೆ. ಈ ಗ್ರಾಮದ ವ್ಯವಸ್ಥೆ ಅವರು ಆರ್ಥಿಕವಾಗಿ ಇದರಲ್ಲಿ ಹಿಂದುಳಿದಿದ್ದಾರೆ. ಮತ್ತು ಈ ಗ್ರಾಮಕ್ಕೆ ಬೇಕಾಗಿರೋ ಸಾಕಷ್ಟು ತೊಂದರೆಗಳನ್ನ ಹೇಳ್ಕೊಂಡೋದ್ರೆ ಸರ್ಮಾಲೆ ಇದೆ. ಆದರೆ ಇವತ್ತು ನಾನು ಈ ಗ್ರಾಮನ ಆಯ್ಕೆ ಮಾಡಿದ ಉದ್ದೇಶ ಏನಂತಂದರೆ, ಈ ಗ್ರಾಮದಲ್ಲಿ ಮೊದಲನೇದಾಗಿ ನಾವು ನಿರುದ್ಯೋಗನ ತೆಗಿತೀರಿ. ಅದನ್ನು ನಾನೇ ಇದಕ್ಕೋಸ್ಕರ ಖುದ್ದಾಗಿ ಇಲ್ಲಿ ಬಂದಿರೋದಕ್ಕೋಸ್ಕರ ಅಂದರೆ, ಮೊದಲಾಗಿ ಒಂದು ಗ್ರಾಮನ ನಾನು
ಸಕ್ಸಸ್ ಮಾಡಿ ತೋರಿಸಿದ್ರೆ 2ನೇ ಗ್ರಾಮ 3ನೇ ಗ್ರಾಮಕ್ಕೆ ಹೋಗೋದಕ್ಕೆ ನನಗೆ ಒಂದು ವೇದಿಕೆ ಸಿದ್ಧ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಗ್ರಾಮನೇ ಆಯ್ಕೆ ಮಾಡ್ಕೊಂಡಿದ್ದೀನಿ. ಮೊದಲು ಈ ಗ್ರಾಮದಲ್ಲಿ ನಾನು ನಿರುದ್ಯೋಗನ ನಿರ್ಮೂಲನೆ ಮಾಡ್ತೀರಿ, ಆ ನಂತರ ಮುಂದಿನ ಕೆಲಸಗಳು ನೋಡ್ತೀವಿ. ಸರ್, ಮತ್ತು ಈಗ ಎಷ್ಟು ಜನ ಸದಸ್ಯರು ಈಗ ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ ಅಂತ? ಈ ಆ್ಯಪ್ನ ನಾವು ಲೋಕಾರ್ಪಣೆಯನ್ನು ನಾವು ಈಗಾಗಲೇ ನಾವು ಒಂದು 2 ತಿಂಗಳ ಹಿಂದ್ಗಡೆ ಆನೇಕಲ್ ಟೌನ್ನಲ್ಲಿ ನಾವು ಇದನ್ನು ಲೋಕಾರ್ಪಣೆ ಮಾಡಿದ್ದೀರಿ. ಮೊದಲು ನಾವು ಆನೇಕಲ್ ಸುತ್ತಮುತ್ತಲಿರುವಂಥ ಎಲ್ಲ ಒಂದು ಹಳ್ಳಿಗಳಿಗೆ ನಾವು ಇದನ್ನು ಪ್ರಚಾರ ಮಾಡಿದ್ದೀರಿ. ಈಗಾಗಲೇ ನಮ್ಮ ಹತ್ರ 4,000 5 ಸಾವಿರ ಜನ ಈಗ ಇದನ್ನು ಡೌನ್ಲೋಡ್ ಮಾಡಿದ್ದಾರೆ. 5 ಸಾವಿರ ಜನ ಈಗಾಗಲೇ ಈ ಆ್ಯಪ್ನ ಉಪಯೋಗಿಸ್ತಾ ಇದ್ದಾರೆ. ಗ್ರಾಹಕರು ಕೂಡ ಬಹಳ ಸಂತೋಷವಾಗಿದ್ದಾರೆ, ಸೇವಾಕರ್ತರು ಕೂಡ ಬಹಳ ಸಂತೋಷವಾಗಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಅವರಿಗೆ ಈ ಥರದ್ದೊಂದು ವೇದಿಕೆ ಸಿಗುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ಇದು ಸ್ವಯಂ ಉದ್ಯೋಗ ಸೃಷ್ಟಿ ಆಗಿರುವಂಥ ಒಂದು ವೇದಿಕೆ ಆಗಿರೋದ್ರಿಂದ ಕೊಡುವವರು ತಗೊಳ್ಳೋರು ಎಲ್ಲರೂ ಕೂಡ ಇದನ್ನು ಸಾಕಷ್ಟು ಸಂತೋಷದಿಂದ ಸ್ವೀಕರಿಸಿದ್ದಾರೆ.